ಇಷ್ಟೊತ್ತಾಯ್ತು, ಈ ಅಂಬಿ ಇನ್ನ ಬಂದಿಲ್ಲ. ಮನೆಯಾಗೆ ರಿಸಿಸರ್ ಎಲ್ಲ ಬಂದು ಕಾಯ್ತಿರ್ತಾರೆ, ಅಥವಾ ನಾನು ಅಲ್ಲಿಲ್ಲ ಅಂತ ಕೋಪ ಮಾಡ್ಕೊಂಡ್ರೋ ಏನೋ. ಯಾರು ಒಂದು ಫೋನು ಮಾಡ್ನಿಲ್ವಲ್ಲ. ಈಗ ನಾನನ್ನ ಫೋನ್ ಮಾಡಿ ಏನು ಅಂತ ಹೇಳಿ ಎಂತ ಕೆಲಸ ಮಾಡ್ಬಿಟ್ಟೆ. ಈ ಅಂಬಿ ಮಾತನ್ನ ಕೇಳಿ ಇಲ್ಲಿ ಗಂಟ ಬಂದು ತೆಪ್ಪು ಮಾಡಿದೆ. ಸರ್, ನನಗೆ ಕ್ಷಮಿಸಿ ಸರ್. ನನ್ನ ಮೊಮ್ಮಗಳು ಖಾರಾನೇ ತಿನ್ನಿಸ್ಬಿಟ್ಲು. ಸರಿ, ಈಗ ಮದುವೆ ಬಗ್ಗೆ ಮಾತಾಡೋಣವಾ? ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಮ್ಮ ಋಷಿಗೆ ನಿಮ್ಮ ಕಮಲಿನ ಯಾವಾಗ ಮದುವೆ ಮಾಡಿಕೊಡ್ತೀರಾ? ಅಯ್ಯೋ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋಣ. ಕಮಲಿ ಅಲ್ಲ, ಅಂಬಿ. ಅಯ್ಯೋ, ಯಾಕೆ ಹೀಗೆ ಮಾಡ್ತಿದ್ಯಾ? ನಿಲ್ಸಮ್ಮ. ಅಲ್ಲ, ನಿನ್ ಕಣ್ಣಿಸಮ್ಮ ಅಂದ್ರೆ ಎಂದಮ್ಮ? ಈ ಹುಡುಗಿ ನನ್ನ ಕೈಲಿ ಹಿಡಿಯಕ್ಕಾಗಲ್ಲ. ಒಳಗಡೆ ಬಾ. ಏನಾಯ್ತಮ್ಮ ನಿಂಗೆ? ಅಯ್ಯೋ, ಹುಡುಗಿ ಬಿದ್ದಬಿಟ್ಲಲ್ಲಮ್ಮ. ಬೇಕಮ್ಮ. ಏನಾಯ್ತಮ್ಮ ನಿಂಗೆ ಮಗು? ಅಯ್ಯೋ, ಏನಾಯ್ತಮ್ಮ? ಮಾತಾಡಮ್ಮ ಹುಡುಗಿ, ಮಾತಾಡು. ಬ್ಲಡ್ ಬರ್ತದೆ, ಫಸ್ಟ್ ಏಡ್ ಬಾಕ್ಸ್ ತಗೋಬನ್ನಿ. ಅಯ್ಯೋ, ನೀರು ತಗೊಂಬರಪ್ಪ ಬೀಸಿ. ಮಗ ಮಾತಾಡ್ ಮಗ, ಮಾತಾಡಮ್ಮ. ಅಯ್ಯೋ ಹುಡುಗಿ, ಏನ್ರಿ ಹುಡುಗಿ ಹಿಂಗ್ ಮಾಡ್ಕೊಂಡ್ಲು? ಸಾಹೇಬ್ರು ಕೇಳಿದ್ರೆ ಏನ್ ಹೇಳೋದು? ಎಂತ ಕೆಲಸ ಮಾಡ್ಕೊಂಡ್ಬಿಡ್ತಮ್ಮ. ಮಗ ಮಾತಾಡೆ.
ಏನಾಯ್ತು ಕಮಲಿ? ನೋಡ್ಕೊಳ್ಳೋದಲ್ವೇನಮ್ಮ? ಪರವಾಗಿಲ್ಲ ಬಿಡಿ, ಏನೋ ಕೈ ಜಾರಿದೆ ಅನ್ಸುತ್ತೆ. ಸಾರಿ. ಪರವಾಗಿಲ್ಲ ಕಣೋ, ಇಟ್ಸ್ ಓಕೆ. ನಮ್ಮನೆ ಸೊಸೆನೇ ತಾನೆ, ಇಟ್ಸ್ ಓಕೆ ಬಿಡು. ಇವಮ್ಮ ಕೂಗಾಡಿ ರಂಪ ಮಾಡ್ತಾಳೆ ಅಂದ್ರೆ ಇಷ್ಟು ಸಾಧುವಾಗಿ ಮಾಡ್ತಿದ್ದಾಳಲ್ಲ. ಹೇಗಾದ್ರೂ ಮಾಡಿ ಮದ್ವೆ ಮಾತುಕತೆನ ಕ್ಯಾನ್ಸಲ್ ಮಾಡಿಸ್ಲೇಬೇಕು. ಮಾಡಿಸ್ತೀನಿ. ರಿಷಿ ಕಮಲಿ ಮದ್ವೆ ಆಗಲ್ಲ, ಆಗಬಾರ್ದು. ಅದೇನೋ ಗೊತ್ತಿಲ್ಲ ಅನ್ನಪೂರ್ಣಮ್ಮ ಅವರೇ, ರಿಷಿ ಕಮಲಿ ಮದುವೆ ಅಂತಂದರೆ ಏನಾದರೂ ಒಂದು ಅಡ್ಡಿ ಆತಂಕ ಬಂದೇ ಬರುತ್ತೆ. ಅದಕ್ಕೆ ಮೊನ್ನೆ ಒಬ್ಬರು ಜ್ಯೋತಿಷ್ಯರನ್ನು ಕನ್ಸಲ್ಟ್ ಮಾಡಿದೆ. ಜಾತಕ ಎಲ್ಲ ಸರಿ ಇದೆ ಅಂತ ಹೇಳಿದ್ರಲ್ಲ? ಏನೂ ತೊಂದರೆ ಇಲ್ಲ ಅಂದರು. ಆದರೆ ಒಂದು ಚಿಕ್ಕ ಪರಿಹಾರ ಮಾಡಿದ್ರೆ ಯಾವುದೇ ಅಡೆತಡೆ ಇರಲ್ಲ ಅಂತಲೂ ಅಂದರು. ಒಂದು ಗ್ರಹ ಲಗ್ನಕ್ಕೆ ಅಡ್ಡಿ ಮಾಡ್ತಾ ಇದೆಯಂತೆ, ಅದಕ್ಕೆ ಪರಿಹಾರ ಮಾಡಿದ್ರೆ ಸರಿ ಹೋಗುತ್ತೆ ಅಂತಂದರು. ಓ ಹೌದಾ? ಅದಕ್ಕೆ ಮದುವೆ ಮುಂದೆ ಹೋಗ್ತಿರೋದು ಅಂತ ಅನ್ಸತ್ತೆ. ಹೌದು, ಅದಕ್ಕೆ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತಂದರು. ಮಕ್ಕಳಿಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ನಾವು ಹಾಗೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಹೋಗ್ಬರೋಣ. ಅದೇ ಈ ವೀಕೆಂಡಲ್ಲಿ ಹೋಗ್ಬಿಟ್ಟು ಬರೋಣ ಅಂತಿದ್ದೀವಿ. ನೀವೆಲ್ಲ ಫ್ರೀ ಇರ್ತೀರಾ? ರಮೇಶು, ವಯಸ್ಸಾದ್ಮೇಲೆ ನಾವು ದಿನ ಫ್ರೀನೇ ಕಣಪ್ಪ. ನನ್ನ ಮಗಳ ಮದುವೆ, ನನ್ನ ಮಗಳ ಮದುವೆ. ಹೌದು ಚಂದ್ರು, ನೋಡು, ನಾನು ನೀನು ಫೈನಲಿ ಬೀಗ್ರಾಗ್ತಾ ಇದ್ದೀವಿ. ಓಕೆ. ಮನೆ ದೇವ್ರಿಗೆ ಹೋಗಿ ಬಂದು ಮದುವೆ ಡೇಟ್ನ ನಿಶ್ಚಯ ಮಾಡೋಣ, ಏನಂತೀರಾ? ಮದ್ವೆ ಡೇಟಾ ಅಲ್ಲಿವರೆಗೂ ಹೋಗಕ್ಕೆ ನಾನ್ ಬಿಡಲ್ಲ. ಹಾಗೆ ಆಗ್ಲಿ. ಶುಭಸ್ಯ ಶೀಘ್ರಂ. ಇಲ್ಲ, ಈ ಮದ್ವೆ ನಡೆಯಲ್ಲ, ನಡಿಬಾರ್ದು. ಈ ಅಮ್ಮನ್ ಮಗದಲ್ಲಿ ನಿಜ ಕಾಣ್ತಿಲ್ವಲ್ಲ, ಏನೋ ಮುಚ್ಚಿಡ್ತಿದ್ದಾಳೆ. ಇವಳನ್ನು ಕೆಣಕಿದ್ರೆ ಈ ಮದ್ವೆ ನಿಲ್ಲುತ್ತೆ. ಈ ಆಟದವನು ಮತ್ತ್ಯಾಕೆ ಬರ್ತಾವನೆ? ರಮೇಶು, ಅಂಕಲ್, ಖುಷಿ ಏನೋ ಆಯ್ತಪ್ಪ. ಹಾಂ, ಅದ್ರೊಂದು ಸಣ್ಣ ಕೊರತೆ. ಏನಂಕಲ್ ಅದು? ರಿಷಿನೂ ಕಮಲಿನೂ ಮಾತಾಡಕ್ ಬಿಡ್ಲಿಲ್ವಲ್ಲ ಅಂತ. ಅಯ್ಯೋ, ಏನ್ ಮಾತಂತಾರ ಅಂಕಲ್? ಅವರಿಬ್ರು ಮಾತಾಡ್ತಾ ಕೂತ್ರೆ ನಾವು ಮನೆಗೆ ಹೋಗಂಗೆ ಇಲ್ಲ, ಇಲ್ಲೇ ಇರ್ಬೇಕಾಗತ್ತಷ್ಟೇ. ನೋಡಿ ನೋಡಿ, ಚಿಕ್ಕ ಹುಡುಗನ ಥರ ನಾಚ್ಕೋತಾನೆ.
ಈ ಸರಿ ಮಾತ್ರ ಯಾವುದೇ ಕಾರಣಕ್ಕೂ ಮದುವೆ ಮುಂದಕ್ಕೆ ಹೋಗೋದು ಬೇಡ. ನಂದು ಅದೇ ಆಸೆ ತಾರ. ಒಳ್ಳೆ ಕಾರ್ಯಗಳು ಮುಂದೂಡೋದು ಬೇಡ, ಬೇಗ ಮುಗಿಸ್ಬಿಡೋಣ. ರಿಷಿ ಕಂಪ್ಲಿ ಮದ್ವೆ ಆದ್ರೆ ನಾನ್ ಬದುಕಿತ್ತು ಪ್ರಯೋಜನ ಇಲ್ಲ. ಮೇಷ್ಟ್ರು ನನ್ನವರು, ನನಗೆ ಸೇರ್ಬೇಕು. ಕಮಲಿ, ಏನು ಯೋಚನೆ ಮಾಡ್ತಿದ್ಯಾ? ಮನೆ ದೇವ್ರಿಗೆ ಬರೋಕ್ಕೆ ನಿನಗೆ ಒಪ್ಪಿಗೆ ಇಲ್ವಾ? ಇಷ್ಟೇನೆ. ನಮ್ಮ ಹುಡುಗಿಗೂ ನಾಚಿಕೆ ಆಗ್ತಾ ಇದೆ. ಸರಿ, ಹಾಗಾದ್ರೆ ಮುಂದಿನ ಶಾಸ್ತ್ರ ಶುರು ಮಾಡೋಣ. ಹಾ, ಬನ್ನಿ. ಮನೆ ಮುತ್ತೈದೆ ಹೋಗಿ ಒಳಗೆ ಸೇರ್ಕೊಂಡ್ಬಿಟ್ರ? ಅರ್ಶನ ಕುಂಕುಮ ಕೊಡೋಕಾದ್ರೂ ಬರ್ತಾರ ಇಲ್ವೋ? ನಾನೇ ಕರ್ಕೊಂಬರ್ತೀನಿ. ಅಜ್ಜಿ, ನಾನು ಹೋಗಿ ಕರ್ಕೊಂಡ್ಬರ್ತೀನಿ, ನೀವು ಕೂತ್ಕೊಳ್ಳಿ. ನನಗೆ ಕೇಳ್ತೀಯ? ನಿನ್ನ ಮಗ ಆಡೋ ಆಟಕ್ಕೆ ನನಗೆ ಶಿಕ್ಷೆ ಕೊಡ್ತೀಯ? ಏನಮ್ಮ ಮಾಡ್ತಿದ್ಯಾ ಇಲ್ಲಿ? ಅಲ್ಲ, ಈ ಜಾಗ ಸರಿ ಇಲ್ಲ ಅಂತ ಹೇಳಿದ್ನಲ್ಲ, ಅದು ಒಬ್ಬಳೆ ಬರಲಿ, ನಿಂತ ಏನ್ ಮಾಡ್ತಿದ್ಯಾ? ಅಣ್ಣ, ನನ್ನ ತಂಗಿ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಕಾಯ್ತಿದ್ದೆ. ಅಲ್ಲ, ನಿನ್ ತಂಗಿಗೆ ಬೇರೆ ಜಾಗನೇ ಸಿಗ್ಲಿಲ್ವೇನಮ್ಮ? ಇದು ಕಳ್ಳರು ಮತ್ತೆ ಪುಡಿ ರೌಡಿಗಳೆಲ್ಲ ಓಡಾಡೋ ಜಾಗ ಇದು. ಇದು ಕೆಟ್ಟವ್ರ ಅಡ್ಡ ಕಣಮ್ಮ, ಇಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು. ಅಲ್ಲ, ನೋಡಕ್ಕೆ ಒಳ್ಳೆ ಮನೆತನದ ಹುಡುಗಿ ತರ ಕಾಣಿಸ್ತಿದ್ಯಾ, ಇಲ್ಲಿ ಯಾಕಮ್ಮ ಬರಕ್ ಹೋದೆ? ಸರಿ ಸರಿ, ನಾನು ಆ ಕಡೆನೆ ಹೋಗ್ತಾ ಇದ್ದೀನಿ, ಬನ್ನಿ ಕೂತ್ಕೊಳ್ಳಮ್ಮ, ಬಿಡ್ತೀನಿ. ಸರಿ ಅಣ್ಣ, ಕಡೆಗೆ ಒಂದ್ಕಿತ ಫೋನ್ ಮಾಡ್ಬಿಡ್ತೀನಿ. ಹಾ, ಏನಾಯ್ತು? ಫೋನ್ ಕನೆಕ್ಟ್ ಆಯ್ತಿಲ್ಲ. ಸರಿ, ಹೋಗ್ಲಿ ಬಿಡಿ, ನೀವು ಆಟೋ ಹತ್ತಿ, ನಾನು ಅಲ್ಲಿ ಬಿಟ್ಬಿಟ್ಟು ಹೋಗ್ತೀನಿ ನಿಮ್ಮನ್ನ. ಕೂತ್ಕೊಳ್ಳಿ. ಅಂಬಿ ಯಾಕೆ ಬರ್ನಿಲ್ಲ? ಒಂದ್ಕಿತ ಅಮ್ಮರಣ್ಣನ್ ಫೋನ್ ಮಾಡ್ಕೊಳ್ಳ. ಇಲ್ಲ ಇಲ್ಲ ಇಲ್ಲ, ಬ್ಯಾಡ. ಅವ್ರ ಪ್ರಕಾರ ನಾನೇ ಅಂಬಿ. ಇಲ್ಲಿ ಡೀಲಿಗೆ ಬಂದ ಜಾಗದಾಗೆ ಆರಾಮಾಗಿ ಇವ್ನಿ ಅನ್ಕೊಂಡವ್ರೆ. ಅವ್ರ ನೆಮ್ಮದಿ ಹಾಳು ಮಾಡೋದ್ ಬ್ಯಾಡ. ಏನೇ ಆದ್ರೂ ಅಂಬಿನ ಹುಡ್ಕೋ ಜವಾಬ್ದಾರಿ ನಂದು. ನಾನೇ ಹುಡುಕ್ತೀನಿ. ಆಂಟಿ, ಮಾತುಕತೆ ಮುಗ್ದಿರ್ಬೇಕಲ್ವಾ? ಹೋಗಿ ಬರ್ತೀನಿ ಅಂತ ಹೇಳೋದಕ್ಕೆ ಬಂದಿದ್ದ. ಹೋಗಿ ಬನ್ನಿ. ಅಲ್ಲ, ನೀವು ಬರ್ಬೇಕಂತ. ಯಾಕೆ ಬರಬೇಕು? ಕರೆದು ನನ್ನ ಹೊಟ್ಟೆ ಹೊರಿಸ್ತೀರಾ? ನನ್ನ ಮಗಳು ಜೈಲಲ್ಲಿದ್ದಾಳೆ ರಿಷಿ. ನಾನು ನಂಟಾಗ್ತ ಇದನ್ನೆಲ್ಲ ಹೇಗೆ? ಆಂಟಿ, ಪ್ಲೀಸ್ ಅಳಬೇಡಿ. ನೀ ನಮ್ಮ ಬೇಬಿ ಜೊತೆ ಓಡಾಡ್ತಿರ್ಬೇಕಾದ್ರೆ ನೀನೇ ನನ್ನ ಅಳಿ ಅಂತ ತುಂಬಾ ಖುಷಿ ಪಟ್ಟಿದ್ದೆ. ಆದ್ರೆ ಈ ರೀತಿ ಅಳಿ ಆಗ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆಗ್ಲಿ, ನೀ ಮದ್ವೆ ಆಗು ಋಷಿ. ನೀವೆಲ್ಲರೂ ಸುಖವಾಗಿರಿ. ನನ್ನ ಮಕ್ಕಳು ಮಾತ್ರ ಜೈಲಲ್ಲಿ ಕೊಳಿಲಿ. ಆಂಟಿ, ಐ ಅಂಡರ್ಸ್ಟ್ಯಾಂಡ್, ಬಟ್
ನಿಮಗೆ ನೋವಾಗೋ ಥರ ನಾನು ಯಾವತ್ತೂ ನಡ್ಕೊಂಡಿಲ್ಲ. ಈಗ ನಿಮ್ಮನ್ನ ಹೇಗೆ ಸಮಾಧಾನ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಬೇಡ, ಯಾರು ಸಮಾಧಾನ ಮಾಡೋ ಅವಶ್ಯಕತೆ ಇಲ್ಲ. ನಡಿ, ನಾನು ಬರ್ತೀನಿ. ಥ್ಯಾಂಕ್ಸ್ ಆಂಟಿ. ಪರವಾಗಿಲ್ಲ ಥರ ನನ್ನ ಮಗ ಹೋಗಿ ಊರ್ಮಿಳ ಅವ್ರನ್ನ ಕರ್ಕೊಂಡೇ ಬಂದ್ಬಿಟ್ಟ. ಊರ್ಮಿಳ ಬಂದ್ರಲ್ಲ, ಸರಿ ಹಾಗಾದ್ರೆ ಶಾಸ್ತ್ರ ಶುರು ಮಾಡೋಣವಾ? ಊರ್ಮಿಳ, ನಿಮ್ಮಿಂದನೇ ಶುರು ಆಗ್ಲಿ. ಶಂಭು, ಹೋಗಿ ಚಂದ್ರನ್ ಕರ್ಕೊಂಬಪ್ಪ. ಸರಿ ಅಜ್ಜಿ. ಹಾ, ಬಾ ಚಂದ್ರು, ಬಾಪ್ಪ. ಚಿಕ್ಕ ಸೈಜ್ ಆಯ್ತು, ಪರವಾಗಿಲ್ವಾ? ಪರವಾಗಿಲ್ಲ ಅತ್ತೆ, ತೊಡ್ಸಿ. ಅನ್ಪೂರ್ಣ, ನೋಡಿದ್ಯಾ ನಮ್ಮ ಮೊಮ್ಮಗಳು ಆಗಲೇ ಒಂದು ಹೆಜ್ಜೆ ಮುಂದೆ ಹೊರಟೋದ್ಲು.